ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಚಲೋಗೆ ಡಿಕೆಶಿ ವ್ಯಂಗ್ಯ. ಇಚ್ಛಾಶಕ್ತಿ ಇದ್ರೆ ರಾಜ್ಯಕ್ಕೆ ಕೇಂದ್ರದಿಂದ ಹಣವನ್ನ ಕೊಡಿಸ್ಲಿ ಅಂತ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಚಲೋಗೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಇಚ್ಛಾಶಕ್ತಿ ಇದ್ರೆ ರಾಜ್ಯಕ್ಕೆ ಕೇಂದ್ರದಿಂದ ಹಣವನ್ನ ಕೊಡಿಸ್ಲಿ, ಎಂಎಲ್ಎಗಳನ್ನ ದೆಹಲಿಗೆ ಕರೆದುಕೊಂಡು ಹೋಗಿ ಹೋರಾಡ್ಲಿ, ಅದನ್ನ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಹೋರಾಡೋದಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಅವರಿಗೆ ಯಾವ ಲಾಭವೂ ಸಿಗಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಧರ್ಮಸ್ಥಳದಲ್ಲಿ ಯಾವ ಲಾಭವೂ ಕೂಡ ಸಿಗಲ್ಲ, ಬೇಕಾದ್ರೆ ಅನುದಾನವನ್ನ ತರುವಂತ ನಿಟ್ಟಿನಲ್ಲಿ ಇಲ್ಲಿರುವಂತ ಎಂಎಲ್ಎಗಳನ್ನು ಕರ್ಕೊಂಡು ಹೋಗಿ ಕೇಂದ್ರದ ಮುಂದೆ ಬೇಡಿಕೆ ಇಡ್ಲಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಇವ್ರು ಮಾಡುವಂತ ಹೋರಾಟ ಮಾತ್ರ ಹೋರಾಟ, ಬೇರೆಯವರು ಯಾರಾದರೂ ಮಾಡಿದ್ರೆ ಅದು ಹೋರಾಟ ಅಲ್ಲ, ಅದಕ್ಕೆ ಲಾಭ ಇಲ್ಲ, ಅದಕ್ಕೆ ಉಪಯೋಗ ಇಲ್ಲ ಅಂತ ಹೇಳೋದು ಡಿಕೆ ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಕುರಿತ ಡಿಕೆಶಿ ಹೇಳಿಕೆಗೆ ನಿಖಿಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಷಡ್ಯಂತ್ರ ಅನ್ನುವಂತ ಪದ ಬಳಸಿದ್ದು ಡಿಸಿಎಂ ಡಿಕೆಶಿ ಅವರು ಇವರ ದೂರಿನ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಬುಡೆ ತಂದ ವ್ಯಕ್ತಿಯನ್ನ ಮೊದಲು ತನಿಖೆ ಮಾಡಬೇಕಿತ್ತು, ಅದು ಬಿಟ್ಟು ಆತ ಹೇಳಿದ್ದಂತೆಲ್ಲ ಕೇಳೋದಲ್ಲ. ಇದರ ಹಿಂದೆ ಒಂದೆರಡು ಜನ ಇಲ್ಲ, ಒಂದು ಟೀಮ್ ಇದೆ. ಯೂಟ್ಯೂಬರ್ಗಳಿಗೆ ಬಂದಿರುವಂತಹ ಹಣದ ಬಗ್ಗೆ ತನಿಖೆ ಆಗಲಿ, ಹೀಗಾಗಿ ಎನ್ಐಎಗೆ ಈ ತನಿಖೆ ಮಾಡಲಿಕ್ಕೆ ಬಿಡಬೇಕು, ನೀಡಬೇಕು. ಧರ್ಮಸ್ಥಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ. ವಿಧಾನಮಂಡಲದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ, ಜೊತೆಯಲ್ಲಿ ಸಂಪೂರ್ಣ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಶಾಸಕ ಮಿತ್ರರು ಎಲ್ಲರೂ ಒಂದೇ ಆಗ್ರಹ ಮಾಡತಕ್ಕಂಥದ್ದು. ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ಐಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವರಿಗೆ ಒಂದು ಹೆಸರನ್ನ ಕೊಟ್ರಿ, ಮಾಸ್ಕ್ ಮ್ಯಾನ್ ಅಂತ, ಚಿನ್ನಯ್ಯ ಅಂತಕ್ಕಂಥವ್ರು, ಅದೆಂಥದೋ ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನ ನೀವು ತನಿಖೆ ಮಾಡಬೇಕಾಗಿತ್ತು, ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು, ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿರುವಂಥದ್ದು. ಧರ್ಮಸ್ಥಳದ ಪರವಾಗಿ ಭಾರಿ ಹೋರಾಟಕ್ಕೆ ಬಿಜೆಪಿ ರೆಡಿ ಆಗಿದೆ. ಇಂದು ಮಂಗಳೂರಲ್ಲಿ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥ ಅಲ್ಲಿನ ಸಂಸದರಾಗಿರುವಂಥ ಬ್ರಿಜೇಶ್ ಚೌಟ ಅವರು, ಹಾಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ತಮ್ಮೇಶ್ ಗೌಡ ಇವರೆಲ್ಲರೂ ಕೂಡ ಎಸ್ಐಟಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಎನ್ಐಎ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದರು. ಈಗಾಗಲೇ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕಳೆದ 15 ದಿವಸದಿಂದ ಧರ್ಮಸ್ಥಳಕ್ಕೆ ನಮ್ಮ ಶಾಸಕರ ತಂಡ ಬಂದಿತ್ತು. ಅವತ್ತು ಬಂದಂಥ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಯಾವ ಎಸ್ಐಟಿಯನ್ನು ನೀವು ರಚನೆ ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಹೊರಟಿದ್ದೀರೋ ಅದು ಸರಿಯಾದಂಥದ್ದಲ್ಲ. ಎಸ್ಐಟಿಯ ತನಿಖೆಯ ದಿಕ್ಕು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ. ಆ ತನಿಖೆ ಆಗಬೇಕು ಅಂತಂದ್ರೆ ಎನ್ಐಎ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ರು. ಇವತ್ತು ಅವನನ್ನ ಒಳಗಾಕಿದ್ರೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ರಿ, ಅವನು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಹಂಗಿದ್ರೆ ಅವನ ಪೂರ್ವಾಪರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ದೇನೆ ನೀವು ಎಸ್ಐಟಿಯನ್ನು ರಚನೆ ಮಾಡಿದ್ರ? ಬಹಳಷ್ಟು ಜನ ನಂಬತಕ್ಕಂಥ, ಧಾರ್ಮಿಕವಾಗಿ ಹಿಂದೂ ಧರ್ಮ ನಂಬತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ. ಇದ್ರ ಬಗ್ಗೆ ಯಾರೋ ವ್ಯಕ್ತಿಗಳು ಬಂದು ಆರೋಪವನ್ನು ಮಾಡಿದಾಗ ಅದನ್ನು ತಿಳ್ಕೊಳ್ಬೇಕಂತ ಜವಾಬ್ದಾರಿಯನ್ನು ಈ ಸರ್ಕಾರ ಮಾಡ್ತಾ ಎಲ್ಲೋ ಒಂದ್ ಕಡೆ ಇದು ಕೂಡ ಎಡಪಂಥೀಯರ ಪ್ರಭಾವಕ್ಕೊಳಗಾಯಿತೋ, ನಗರ ನಕ್ಸಲರ ಪ್ರಭಾವಕ್ಕೊಳಗಾಯಿತೋ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಏಜೆನ್ಸಿಗಳ ಪ್ರಭಾವ ಇವರ ಮೇಲಾಯಿತೋ, ಅಥವಾ ಯಾವುದಾದ್ರೂ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು, ಈ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು, ಹಿಂದೂ ಸಮಾಜದ ಜೊತೆಗೆ ಹಿಂದೂ ಭಾವನೆಗಳ ಜೊತೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥ ಒಂದು ಪ್ರಯತ್ನ ನಾಳಿನ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ. ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಆರೋಪ ವಿಚಾರ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್. ಎಸ್ಐಟಿಯನ್ನ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದ್ದಾರೆ. ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರಬೇಕು, ಬಿಜೆಪಿ ಜೆಡಿಎಸ್ ಕೂಡ ಸ್ವಾಗತ ಮಾಡಿದೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು.
ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ. ಯಾವಾಗ ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? ಬಿಜೆಪಿಯವರು. ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ರು ಓಟ್ಗೋಸ್ಕರ.